ಸ್ನೇಹಿತರೆ, ನಮ್ಮ ಡೈಲಿ ಲೈಫ್ ಅಲ್ಲಿ LPG ಗ್ಯಾಸ್ ಜಸ್ಟ್ ಫ್ಯೂಲ್ ಅಲ್ಲ, ಅದು ಅತಿ ಅವಶ್ಯಕತೆ ನಮ್ಮ ಒಂದು ಕಿಚನ್ ನ ಒಂದು ಲೈಫ್ ಲೈನ್. ಯಾಕೆಂತಂದ್ರೆ ಬೆಳಗ್ಗೆ ಎತ್ತಿ ಬಿಸಿ ನೀರು, ಹಾಲು, ಕಾಫಿ, ಟೀ, ಬ್ರೇಕ್ಫಾಸ್ಟ್, ರಾತ್ರಿ ಮಲಗೋವರೆಗೂ ನಿಮ್ಗೆ ಅತಿ ಅವಶ್ಯಕತೆ ಆಗಿರೋದು ಕಿಚನ್ ಅಲ್ಲಿ LPG ಗ್ಯಾಸ್. ಕೋಟ್ಯಾಂತರ ಲಕ್ಷಾಂತರ ನಮ್ಮ ಭಾರತರು ಅದ್ರ ಮೇಲೆ ಕಂಪ್ಲೀಟ್ಲಿ ಡಿಪೆಂಡ್ ಆಗಿದ್ದಾರೆ. ಆದ್ರೆ ರೀಸೆಂಟ್ ಡೇಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಕಡೆ, ನ್ಯೂಸ್ ಕಡೆ ಎಲ್ಲಾ ಕಡೆನೂ ಒಂದೇ ವೈರಲ್ ಟಾಪಿಕ್ ಕೊಡ್ತಾ ಇರೋದು ಏನಂತಂದ್ರೆ ಇಂಡಿಯಾದಲ್ಲಿ LPG ಗ್ಯಾಸ್ ಕ್ರೈಸಿಸ್ ಇದೆ ಅಂತ. ಆದ್ರೆ ನಿಜವಾಗ್ಲೂ ಒಂದು ಕ್ವಶನ್ ಇದೆ, ನಿಜವಾಗ್ಲೂ ಇದು ಕ್ರೈಸಿಸ್ ಇದೆಯಾ ಅಂತ. ಅದು ಸ್ವಲ್ಪ ಜನ ಹೇಳ್ತಾರೆ ಹೌದು ಇಂಡಿಯಾದಲ್ಲಿ ಕ್ರೈಸಿಸ್ ಬರುತ್ತೆ LPG ಗ್ಯಾಸ್ ಅಂತ. ಇದು ಇಂಪ್ಯಾಕ್ಟ್ ಬಂದ್ಬಿಟ್ಟು ವಾರ್ ನಡೀತಾ ಇರೋದು ಇಸ್ರೇಲ್, ಇರಾಕ್ ಮತ್ತು ಮಿಡಲ್ ಈಸ್ಟ್ ಕಂಟ್ರೀಸ್, US ಕಂಟ್ರೀಸ್ ಮಧ್ಯದಲ್ಲಿ ನಡೀತಿರೋ ವಾರ್ ನಮ್ಗೆ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ. ಆದ್ರೆ ನಾವು ಒಂದು ನಿಜವಾಗ್ಲೂ ಒಂದು ರಿಯಲ್ ಕ್ವಶನ್ ಕೇಳಲೇಬೇಕು, ಏನಂತಂದ್ರೆ ನಿಜವಾಗ್ಲೂ ಇಂಡಿಯಾದಲ್ಲಿ ಒಂದು LPG ಗ್ಯಾಸ್ ಕ್ರೈಸಿಸ್ ಇದೆಯಾ ಅಂತ. ಇಲ್ಲ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾ ನ್ಯೂಸ್ ಅವರು ಈ ತರ ಹೈಪ್ ಮಾಡಿ ಇದೊಂದು ಪ್ರೆಷರ್ ಕ್ರಿಯೇಟ್ ಮಾಡಿ, ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ ಪ್ರೈಸ್ ನ ಜಾಸ್ತಿ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ. ನಾನು ನಿಮ್ಮ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ ಜಗನ್_POV. ನೀವೇನಾದ್ರು ಈ ಚಾನಲ್ ಮೊದಲ ಸಲ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ ಕಮೆಂಟ್ ಅಲ್ಲಿ ಬಿಟ್ಟೋಗಿ. ಯಾಕೆ ಅಂತಂದ್ರೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ LPG ಗ್ಯಾಸ್ ಕ್ರೈಸಿಸ್. ನಿಜವಾಗ್ಲೂ ಈ ಗ್ಯಾಸ್ ಕ್ರೈಸಿಸ್ ಇದೆಯಾ ಇಲ್ಲ ಅಂತಂದ್ರೆ ಏನ್ ಕತೆ ಅಂತ. ಆದ್ರೆ ನಿಮ್ಗೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಸಿಂಪಲ್ ವರ್ಡ್ಸ್ ಹೇಳ್ಕೊಡ್ತೀನಿ, ಎಲ್ಲಿಂದ ಬರ್ತಾ ಇದೆ, ಏನ್ ಆಗ್ತಾ ಇದೆ, ಕರೆಂಟ್ ಸಿಚುವೇಶನ್ ಏನಿದೆ ಅಂತ. ಬನ್ನಿ ವಿಡಿಯೋ ಒಳಗೋಣ. ಫ್ರೆಂಡ್ಸ್, ನಾವು ಫಸ್ಟ್ ತಿಳ್ಕೊಳ್ಳೋಣ LPG ಹೇಗ್ ಬರುತ್ತೆ ಅಂತ. ನಮ್ಮ ಇಂಡಿಯಾ ಒನ್ ಆಫ್ ದಿ ಮೋಸ್ಟ್ ಕನ್ಸ್ಯೂಮಿಂಗ್ ಕಂಟ್ರಿ ಅಂತಾನು ಗೊತ್ತು ನಮ್ಗೆ. ಆದ್ರೆ ನಾವು ನಮ್ಮ ಎಷ್ಟು ಕನ್ಸ್ಯೂಮ್ ಮಾಡ್ತೀವಿ ಅಷ್ಟು ನಮ್ಮ ಭಾರತದಲ್ಲಿ ನಾವು ಪ್ರೊಡ್ಯೂಸೇ ಮಾಡಲ್ಲ. 60% ಆಫ್ LPG ನಾವು ಬೇರೆ ದೇಶದಿಂದ ತರಿಸ್ಕೊಂತೀವಿ. 40% ಅಷ್ಟು ನಮ್ಮ ಡೊಮೆಸ್ಟಿಕ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಿ. ಇದೇ ಕಾರಣದಿಂದ ನಾವು ನಮ್ಮ ವರ್ಲ್ಡ್ ವೈಡ್ ಅಲ್ಲಿ ಏನೇ ಒಂದು ಎಫೆಕ್ಟ್ ಆಗ್ಲಿ, ವಾರ್ ಆಗ್ಲಿ, ಶಿಪ್ಪಿಂಗ್ ಪ್ರಾಬ್ಲಮ್ ಆಗ್ಲಿ, ಇಲ್ಲ ಒಂದು ಕಾನ್ಫ್ಲಿಕ್ಟ್ ಆಗ್ಲಿ, ಡೈರೆಕ್ಟ್ ಆಗಿ ನಮ್ಮ ಭಾರತದ ಒಂದು ಕಿಚನ್ ಗೆ ಎಫೆಕ್ಟ್ ಆಗುತ್ತೆ. ಯಾಕೆಂದ್ರೆ ಅವು ಕರೆಕ್ಟ್ ಆಗಿ ಒಂದೇ ಫ್ಲೋ ಅಲ್ಲಿ ಸಪ್ಲೈ ಇರಲ್ಲ, ಅವಾಗ ಅದು ರಿಸ್ಟ್ರಿಕ್ಷನ್ಸ್ ಆಗುತ್ತೆ. ಆ ಕಾರಣದಿಂದ ನಮ್ಮ ಭಾರತದಲ್ಲಿ ಅವಾಗ ಶಾರ್ಟೇಜ್ ಬಂದಾಗ ತುಂಬಾನೇ ನಮ್ಮ ಕಿಚನ್ ಕ್ರೈಸಿಸ್ ಆಗುತ್ತೆ. ನಮ್ಮ ಭಾರತಕ್ಕೆ ಬರೋ ಮೇಜರ್ಲಿ ಎಲ್ಲಾ LPG ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲಾನು ನಿಮಗೂ ಗೊತ್ತಿರುತ್ತೆ, ಎಲ್ಲ ಮಿಡಲ್ ಈಸ್ಟ್ ಕಂಟ್ರಿಯಿಂದ ಬರ್ತಾ ಇರುತ್ತೆ. ಲೈಕ್ ಸೌದಿ ಅರೇಬಿಯಾ, ಕುವೈತ್, ಕತಾರ್, ಈ ಕಂಟ್ರೀಸ್ ಗಳಿಂದ ತುಂಬಾ ಡೆಕೇಡ್ಸ್ ಇಂದ ನಾವು ಒಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ಒಳ್ಳೆ ಟ್ರೇಡ್ ಮಾಡ್ತಾ ಬರ್ತಾ ಇದೀವಿ. ಅಲ್ಲಿ ಪ್ರೊಡ್ಯೂಸ್ ಆಗುವ ನ್ಯಾಚುರಲ್ ಗ್ಯಾಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲ ಹೈ ರಿಸರ್ವ್ ಅಲ್ಲಿ ಇದಾವೆ. ಅದಕ್ಕಾಗಿ ನಾವು ಟ್ರೇಡ್ ಮಾಡ್ತಿದ್ದಾರೆ, ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ತಾರೆ, ಶಿಪ್ ಮುಖಾಂತರ ನಮ್ಗೆ ಕಳಿಸ್ತಾರೆ. ನಾವು ಒಂದು ಒಳ್ಳೆ ಬಿಸ್ನೆಸ್, ಒಳ್ಳೆ ಎನರ್ಜಿ ಟ್ರೇಡ್ ಅಲ್ಲಿ ನಡೀತಾ ಇದೆ. ತುಂಬಾ ಡೆಗೇಟ್ಸ್ ಇಂದ ಇದು ನಡ್ಕೊ ಬರ್ತಾನೆ ಇದೆ, ಮಸ್ತಾಗಿ ನಡೀತಾನೆ ಇದೆ. ಇವತ್ತಿಗೂ ಒಂದು ಒಳ್ಳೆ ಟ್ರೇಡ್, ಒಂದು ಒಳ್ಳೆ ಬಿಸ್ನೆಸ್, ಒಂದು ಒಳ್ಳೆ ಪಾಯಿಂಟ್ ಅಲ್ಲಿ, ಒಂದು ಒಳ್ಳೆ ಪೇಪರ್ಸ್ ಅಲ್ಲಿ ಇದೀವಿ. ಫ್ರೆಂಡ್ಸ್, ಈ LPG ಗ್ಯಾಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಿದೆ, ಎಲ್ಲಿಂದ ಬರ್ತಾ ಇದೆ ಅನ್ನೋದು ಪ್ರಾಬ್ಲಮ್ ಇಲ್ಲ, ಹೇಗೆ ಬರ್ತಾ ಇದೆ ಅನ್ನೋದೇ ಪ್ರಾಬ್ಲಮ್ ನಮ್ಗೆ. ಯಾಕಂದ್ರೆ ಇದು ಬರೋ ಒಂದು ರೂಟ್, ಒಂದು ಸಿ ರೂಟ್, ಒಂದು ನ್ಯಾರೋ ರೂಟ್ ಆಗಿದೆ. ಈ ರೂಟ್ ಹೆಸರು ಬಂದ್ಬಿಟ್ಟು ಸ್ಟ್ರೈಟ್ ಆಫ್ ಹಾರ್ಮಸ್. ಇದೆಲ್ಲಿ ಬರುತ್ತೆ ಅಂತಂದ್ರೆ ಒಮಾನ್ ಮತ್ತು ಇರಾನ್ ಕಂಟ್ರಿ ಮಧ್ಯದಿಂದನೇ ಈ ರೂಟ್ ಪಾಸ್ ಆಗುತ್ತೆ. ಇದೊಂದು ಪರ್ಷಿಯನ್ ಆಫ್ ಗಲ್ಫ್ ಇಂದ ಆಚೆ ಬಂದು ಅರೇಬಿಯನ್ ಸಿಗೆ ಕನೆಕ್ಟ್ ಆಗೋ ಒಂದು ರೂಟ್. ಯಾಕೆಂತಂದ್ರೆ ಈ ರೂಟ್ ನ ತುಂಬಾ ಜನ ಯೂಸ್ ಮಾಡ್ತಾರೆ ವರ್ಲ್ಡ್ ಅಲ್ಲಿ. ಯಾಕೆಂತಂದ್ರೆ ಇದೊಂದು ಶಾರ್ಟ್ ಕಟ್ ಇದ್ದಂಗೆ. ಇಲ್ಲ ಅಂತಂದ್ರೆ ಒಂದು ದೊಡ್ಡ ಸುತ್ತಾಕೊಂಡ್ ಬರ್ಬೇಕು, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ತಗೊಳ್ಳುವ ಒಂದು ಸಮಯ. ನೀವು ರೀಸೆಂಟ್ ಡೇಸ್ ಅಲ್ಲಿ ನೋಡಿರ್ತೀರಾ, ಒಂದು ಇಂಪಾರ್ಟೆಂಟ್ ವಾರ್ ನಡೀತಾ ಇದೆ. ಇಸ್ರೇಲ್, ಇರಾನ್, US ಮತ್ತು ಇನ್ನು ಮಿಡಲ್ ಈಸ್ಟ್ ಕಂಟ್ರೀಸ್ ಗಳೆಲ್ಲ ಮಧ್ಯದಲ್ಲಿ ಒಂದು ಟೆನ್ಷನ್ ಕ್ರಿಯೇಟ್ ಆಗಿ ಒಂದು ವಾರ್ ನಡೀತಾ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ ಈ ಪರ್ಷಿಯನ್ ಆಫ್ ಗಲ್ಫ್ ಸಿ ರೂಟ್ ಅಲ್ಲಿ ಏನಿದೆಯಲ್ಲ, ಅಲ್ಲಿ ಒಂದು ಸೆಕ್ಯೂರಿಟಿ ರಿಸ್ಕ್ ಕ್ರಿಯೇಟ್ ಆಗ್ಬಿಟ್ಟಿದೆ. ತುಂಬಾ ಶಿಪ್ಸ್ ವೇಟ್ ಮಾಡ್ತಾ ಇದೆ ಒಂದು ಸೇಫ್ ಪ್ಯಾಸೇಜ್ ಗೋಸ್ಕರ. ತುಂಬಾ ಶಿಪ್ಸ್ ಡಿಲೇ ಆಗ್ಬಿಟ್ಟಿದೆ. ಈ ಕಂಟೈನರ್ ಶಿಪ್ಸ್ ಎಲ್ಲ ಡಿಲೇ ಆದ್ರಿಂದ ನಮ್ಮ ಭಾರತಕ್ಕೆ ಎಫೆಕ್ಟ್ ಆಗ್ತದೆ. ಯಾಕಂದ್ರೆ ನಮ್ಮ ಒಂದು ಶಿಪ್ಸ್ ಅಲ್ಲೇ ಇದೆ, ನಮ್ಮ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮಧ್ಯದಲ್ಲಿ ಸ್ಟಕ್ ಆಗ್ಬಿಟ್ಟಿದೆ, ಇಲ್ಲ ಡಿಲೇ ಆಗ್ತಾ ಇದೆ, ಒಂದು ಸೇಫ್ ಪ್ಯಾಸೇಜ್ ವೇಟ್ ಮಾಡ್ತಿದ್ದಾರೆ. ಇಷ್ಟೇ ಪ್ರಾಬ್ಲಮ್ ನಡೀತಾ ಇರೋದು. ಇದನ್ನ ಒಂದು ಪ್ರೈಸಸ್ ಕ್ರಿಯೇಟ್ ಆಗ್ತಾ ಇರೋದು, ಡಿಲೇ ಆಗ್ತಾ ಇದೆ. ಮುಂದೆ ನೋಡೋಣ ನಾವು ಇದನ್ನ ನಾವು ಭಾರತ ಹೇಗೆ ಆಚೆ ಬಂದಿದೆ, ನಾವು ಹೇಗೆ ನಾವು ಈ ಕ್ರೈಸಿಸ್ ನಾವು ಟ್ಯಾಕಲ್ ಮಾಡ್ತಾ ಇದೀವಿ ಅಂತ. ಒನ್ ಟೈಮ್ ಅಲ್ಲಿ ಪರ್ಷಿಯನ್ ಗಲ್ಫ್ ರೀಜನ್ ಅಲ್ಲಿ ಸಿ ರೂಟ್ ಅಲ್ಲಿ ನಮ್ಮ ಭಾರತದ ಸಪ್ಲೈ ಆಗುವ ಕಂಟೈನರ್ಸ್ ಎಷ್ಟೊಂದು ಅಲ್ಲಿ ವೇಟಿಂಗ್ ಅಲ್ಲಿ ಇದ್ವು. ಇದೊಂದು ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ ಆದ್ಮೇಲೆ, ಎನರ್ಜಿ ಟ್ರೇಡ್ ಡಿಪ್ಲೊಮ್ಯಾಟಿಕ್ ಡಿಸ್ಕಷನ್ ನಮ್ಮ ಭಾರತದ ಮತ್ತು ಇರಾನ್ ಮಧ್ಯದಲ್ಲಿ ಆದ್ಮೇಲೆ, ಇರಾನ್ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಸ್ಟ್ರೈಟ್ ಆಫ್ ಹಾರ್ಮಸ್ ಇಂದ ನಮ್ಮ ಶಿಪ್ಸ್ ಗಳೆಲ್ಲ ಸೇಫ್ ಪ್ಯಾಸೇಜ್ ಇಂದ ಪಾಸ್ ಆಗ್ಬೋದು ಅಂತ. ಇದರಿಂದ ಏನಂತ ಒಂದು ಗೊತ್ತಾಗುತ್ತೆ ಅಂದ್ರೆ ಈ ಎನರ್ಜಿ ಡಿಪ್ಲೊಮೆಸಿ ಡಿಸ್ಕಷನ್, ಈ ಎನರ್ಜಿ ಟ್ರೇಡ್ ಡಿಸ್ಕಷನ್, ಈ ರಿಲೇಶನ್ಶಿಪ್ ಎಷ್ಟು ಇಂಪಾರ್ಟೆಂಟ್ ಅಂತ. ಈ ಪಾಸ್ ಆದ್ಮೇಲೆ ಒಂದು ಸಪ್ಲೈ ಚೈನ್ ಸ್ಟಾಪ್ ಆಗಿಲ್ಲ, ಅವಾಯ್ಡ್ ಆಗಿಲ್ಲ. ನಾವು ಇವಾಗ ಕಂಟಿನ್ಯೂಸ್ ಸಪ್ಲೈ ಕೊಡ್ಬೋದು. ಏನು ಒಂದ್ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ಯಾರು ಗಾಬರಿ ಆಗೋದು ಬೇಡ. ಅವು ಆರಾಮಾಗಿ ನಿಮ್ಗೆ ಏನು ಒಂದು ಡಿಮ್ಯಾಂಡ್ ಇದೆ LPG ಅದು ಫುಲ್ಫಿಲ್ ಆಗೇ ಆಗುತ್ತೆ. ನಮ್ಮ ಹತ್ರ ಆಗಲೇ ತುಂಬಾನೇ ಒಂದು ರಿಸರ್ವ್ ಅಲ್ಲಿ ಇದೆ ಅನ್ಸುತ್ತೆ. ಈ ತರ ಒಂದು ಕ್ರೈಸಿಸ್ ಬಂದಾಗ ನಮ್ಮ ಭಾರತ ಒಂದು ಎಮರ್ಜೆನ್ಸಿ ಸ್ಟೆಪ್ಸ್ ತಗೊಂಡಿದೆ. ಅದೇನ್ ತಗೊಂಡಿದೆ ಅಂತಂದ್ರೆ, ನಮ್ಮ ಲೋಕಲ್ ಇನ್ಸೈಡ್ ಕಂಟ್ರಿ ರಿಫೈನರೀಸ್ಗೆ ಒಂದು ಡಿಮ್ಯಾಂಡ್ ಇಲ್ಲ ಒಂದು ಆರ್ಡರ್ ಕೊಟ್ಟಿದೆ. ಏನಂತಂದ್ರೆ, ನೀವು ಎಷ್ಟು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅದಕ್ಕಿಂತ ಜಾಸ್ತಿ ಪ್ರೊಡ್ಯೂಸ್ ಮಾಡಕ್ಕೆ ಟ್ರೈ ಮಾಡಿ ಅಂತ. ಆ ಕಾರಣದಿಂದ ನಮ್ಮ ಲೋಕಲ್ ಇನ್ಸೈಡ್ ರಿಫೈನರೀಸ್
ರಿಪೋರ್ಟ್ಸ್ ಪ್ರಕಾರ 25% ಗಿಂತ ಜಾಸ್ತಿ ಇಲ್ಲ 25% ಅಷ್ಟು ಜಾಸ್ತಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದರಿಂದ ನಮ್ಮ ಇಂಡಿಯಾಗೆ ಏನ್ ಬೆನಿಫಿಟ್ ಅಂತಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋ ಒಂದು ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ನಮ್ಮ ಒಂದು ರಿಫೈನರೀಸ್ ಮೇಲೆ ನಾವು ಡಿಪೆಂಡ್ ಆಗ್ಬೋದು. ಫ್ರೆಂಡ್ಸ್, ನಮ್ಮ ಭಾರತ ಒಂದು ಇನ್ನೊಂದು ಕ್ರೂಷಿಯಲ್ ಸ್ಟೆಪ್ ತಗೊಂಡಿದೆ. ಏನಂತಂದ್ರೆ ನಮ್ಮ LPG ಏನ್ ಇಂಪೋರ್ಟ್ ಆಗ್ತಿದೆ ನಮ್ಮ ಈ ಭಾರತಕ್ಕೆ, ಅದನ್ನ ಡೈವರ್ಸಿಫೈ ಮಾಡ್ಬಿಟ್ಟಿದ್ದಾರೆ. ಡೈವರ್ಸಿಫೈ ಅಂತಂದ್ರೆ ಒಂದೇ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗೋದು ಬಿಟ್ಬಿಟ್ಟಿದ್ದಾರೆ. ಮೊದಲು ನಾವು ಮಿಡಲ್ ಈಸ್ಟ್ ಕಂಟ್ರೀಸ್ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ ಈ ತರ ನ್ಯಾಚುರಲ್ ರಿಸೋರ್ಸಸ್ಗೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ. ಇವಾಗ ನಾವು ಆತ ಇಲ್ಲ. ಇವಾಗ ನಾವು US ಸ್ಟೇಟ್ ಇಂದ ಸಪ್ಲೈ ತಗೊಂತಾ ಇದೀವಿ, ಆಸ್ಟ್ರೇಲಿಯಾದಿಂದ ಸಪ್ಲೈ ತಗೊಂತಾ ಇದೀವಿ, ಅಲ್ಬೇನಿಯಾ ತಗೊಂತಾ ಇದೀವಿ, ಮತ್ತು ಕೆನಡಾಯಿಂದ ತಗೊಂತಾ ಇದೀವಿ, ಇನ್ನು ಹಲವಾರು ಕಂಟ್ರೀಸ್ ಗಳಿಂದ ಸಪ್ಲೈ ತಗೊಂತಾ ಇದೀವಿ. ಇದರಿಂದ ಏನಾಗುತ್ತೆ ಅಂತಂದ್ರೆ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗೋದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ಬಿಡುತ್ತೆ. ನಾವು ಡೈವರ್ಸಿಫೈ ಮಾಡಿದಾಗ ನಮ್ಮ ಒಂದು ಕಂಟ್ರಿ ಮೇಲೆ ಡಿಪೆಂಡ್ ಆಗದಿರಂಗೆ ಬೇರೆ ಕಂಟ್ರಿಯಿಂದ ನಮ್ಗೆ ಸಪ್ಲೈ ಆಗ್ತಾ ಇರುತ್ತೆ. ನಮ್ಗೆ ಅವಾಗ ಶಾರ್ಟೇಜ್ ಕ್ರೈಸಿಸ್ ಬರಲ್ಲ. ಅವಾಗ ನಾವು ಹೆವಿ ರಿಸಲ್ಟ್ಸ್ ಎಲ್ಲ ಇಡ್ಬೋದು. ಫ್ರೆಂಡ್ಸ್, ಗವರ್ಮೆಂಟ್ ಇನ್ನೊಂದು ಯೋಚನೆ ಮಾಡಿದೆ, ಈ ಡಿಮ್ಯಾಂಡ್ ನ ಹೇಗೆ ಕಂಟ್ರೋಲ್ ಮಾಡೋದು ಅಂತ. ನೀವು ಯೋಚನೆ ಮಾಡಿರ್ಬೋದು, ನೀವು ಕೇಳಿರ್ಬೋದು, ಎಷ್ಟೊಂದು ಮನೆಗಳಿಗೆ LPG ಪೈಪ್ಲೈನ್ ಕನೆಕ್ಷನ್ ಗಳಿವೆ ಅಂತ. ಇಂಥ ಮನೆಗಳಿಗೆ LPG ನ ರಿಸ್ಟ್ರಿಕ್ಟ್ ಮಾಡ್ತಾ ಇದೆ. ಯಾಕೆಂತಂದ್ರೆ ಇಲ್ಲಿ ಡಬಲ್ ಕನ್ಸಂಪ್ಷನ್ ಆಗಿದೆ. ಯಾಕೆಂದ್ರೆ ಆಲ್ರೆಡಿ ಪೈಪ್ಲೈನ್ ಕನೆಕ್ಷನ್ ಇದೆಯೋ LPG ಯೂಸ್ ಮಾಡ್ತಿದ್ದಾರೆ. ಇದನ್ನ ಅವಾಯ್ಡ್ ಮಾಡಿ ಅಂತ ಒಂದು ಪ್ಲಾನ್ ನಡೀತಾ ಇದೆ. ಇದನ್ನ ಅವಾಯ್ಡ್ ಮಾಡಿ ಯಾರಿಗೆ ಕ್ರೈಸಿಸ್ ಇದೆಯೋ, ಯಾರಿಗೆ ಇಂಪಾರ್ಟೆಂಟ್ ಇದೆಯೋ, ಯಾರಿಗೆ LPG ತುಂಬಾ ಅವಶ್ಯಕತೆ ಇದೆಯೋ ಅವ್ರಿಗೆ ಸಪ್ಲೈ ಮಾಡ್ಬೇಕು ಅಂತ, ಈ ಪೈಪ್ಲೈನ್ ಇರೋ ಮನೆಗಳಿಗೆ ಅವಾಯ್ಡ್ ಮಾಡ್ಬೇಕು ಅಂತ, ಅವ್ರಿಗೆ ಕಂಪ್ಲೀಟ್ಲಿ ಬ್ಯಾನ್ ಮಾಡ್ಬೇಕು ಅಂತ. ಯಾವ ತರ LPG ಕನೆಕ್ಷನ್ಸ್ ಇದೆಯೋ ಡೈರೆಕ್ಟ್ ಆಗಿ ಪೈಪ್ಲೈನ್ ಯೂಸ್ ಮಾಡ್ಲಿ. LPG ಸಿಲಿಂಡರ್ಸ್ ಯಾರು ಅವಾಗ ಸಪ್ಲೈ ಆಗ್ಲಿ. ಅವಾಗ ಡಿಮ್ಯಾಂಡ್ ಕಂಟ್ರೋಲ್ ಆಗುತ್ತೆ. ಇಂಡಿಯಾ ಕೂಡ ಸುಮ್ನೆ ಕೂತ್ಕೊಂಡಿಲ್ಲ. ಇಂಡಿಯಾ ಕೂಡ ಎನರ್ಜಿ ಡಿಪ್ಲೊಮಸಿನ ತುಂಬಾ ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ತಾ ಇದೆ. ಗಲ್ಫ್ ರೀಜನ್ ಕಂಟ್ರೀಸ್ ಜೊತೆ ಕಂಟಿನ್ಯೂಸ್ ಕಮ್ಯುನಿಕೇಶನ್ ಒಂದು ನಡೀತಾನೆ ಇದೆ, ಕಂಟಿನ್ಯೂಸ್ ಡಿಸ್ಕಷನ್ ಒಂದು ನಡೀತಾನೆ ಇದೆ. ನಮ್ಮ ಶಿಪ್ಸ್, ನಮ್ಮ ಟ್ಯಾಂಕರ್ಸ್ ಒಂದು ಒಳ್ಳೆ ಸೇಫ್ ರೀಜನ್ ಇಂದ ಪಾಸ್ ಆಗ್ಬೇಕು, ಒಂದು ಸೇಫ್ ಪ್ಯಾಸೇಜ್ ಇಂದ ಬರಬೇಕು. ಈಗ ಡಿಪ್ಲೊಮಸಿ ಕಾಂಡಿಷನ್ ಇಂದ ಒಂದು ಸೇಫ್ ಪ್ಯಾಸೇಜ್ ಒಂದೆಲ್ಲಾ ರೀಜನ್ ಕಡೆಯಿಂದ ನಮ್ಮ ಭಾರತೀಯ ಕಂಟಿನ್ಯೂಸ್ ಆಗಿ ಸಪ್ಲೈ ಆಗ್ತಾನೆ ಇದೆ. ಏನು ಒಂದು ಪ್ರಾಬ್ಲಮ್ ಇಲ್ದಿ ಹಂಗೆ ಅನ್ನೋದು. ನೀವು ಇಲ್ಲಿ ಹೋಗಿ ವಿಡಿಯೋ ನೋಡಿದ್ರೆ ನಿಮ್ಮಲ್ಲಿ ಯಾವುದೇ ಒಂದು ಕ್ವಶನ್ ಮೂಡ್ ಬಂದಿರುತ್ತೆ, ಅದೇನಂತಂದ್ರೆ LPG ಗ್ಯಾಸ್ ಕ್ರೈಸಿಸ್ ಇದೆಯೋ ಇಲ್ವೋ ಅಂತ. ನಾವು ಯೋಚನೆ ಮಾಡಿ ನೋಡಕ್ ಹೋದ್ರೆ ಫುಲ್ ಸ್ಕೇಲ್ ಅಲ್ಲಿ ಕ್ರೈಸಿಸ್ ಇಲ್ಲ, ಆದ್ರೆ ಸಪ್ಲೈ ಚೈನ್ ಅಲ್ಲಿ ಸ್ವಲ್ಪ ಕ್ರೈಸಿಸ್ ಇದೆ, ಶಾರ್ಟ್ ಟೈಮ್ ಅಲ್ಲಿ ಅಷ್ಟೇ. ಯಾಕೆಂತಂದ್ರೆ ಈ ಗ್ಲೋಬಲ್ ವಾರ್ ನಡೀತಾ ಇರೋದಕ್ಕೆ ಇಂಪ್ಯಾಕ್ಟ್ ಆಗಿದ್ದಕ್ಕೆ ಒಂದು ಪ್ರೆಷರ್ ಕ್ರಿಯೇಟ್ ಆಗಿದೆ ಅಷ್ಟೇ. ಒಂದು ಸಪ್ಲೈ ಚೈನ್ ಕ್ಲೀನ್ ಆಗಿ ಬಂತು ಅಂದ್ರೆ ಯಾವ್ದೇ ಒಂದು ಕ್ರೈಸಿಸ್ ಇರಲ್ಲ. ಕಂಟಿನ್ಯೂಸ್ ಸಪ್ಲೈ ಇತ್ತು ಅಂದ್ರೆ ನಮ್ಮ ಭಾರತಕ್ಕೆ ಎಷ್ಟು ಒಂದು ಡಿಮ್ಯಾಂಡ್ ಇದೆ, ಗ್ಯಾಸ್ ಸಪ್ಲೈಗೆ ಸ್ಲೋ ಆಗಿ ಸಪ್ಲೈ ಆಗ್ತಾನೆ ಇರುತ್ತೆ. ಈ ಸಿಚುವೇಶನ್ ಇಂದ ನಾವು ಕಲಿಯೋ ಪಾಠ ತುಂಬಾನೇ ಇದೆ. ನಮ್ಮ ಭಾರತ ಒಂದು ಇಂಪೋರ್ಟ್ಸ್ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾವ್ದೇ ಜಿಯೋ ಪೊಲಿಟಿಕಲ್ ಇಲ್ಲ ಜಿಯೋ ಗ್ಲೋಬಲ್ ವರ್ಲ್ಡ್ ವಾರ್ ನಡೀತಾ ಇದ್ರು ನಾವು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂದ್ರೂ ನಾವು ಎಫೆಕ್ಟ್ ಆಗ್ತಾ ಇದೀವಿ. ನಮ್ಮ ಕಿಚನ್, ನಮ್ಮ ಒಂದು ಡೈಲಿ ಲೈಫ್ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ಇಂಪೋರ್ಟ್ಸ್ ಮೇಲೆ ಡಿಪೆಂಡೆನ್ಸಿ ಕಡಿಮೆ ಆಗಿ ನಮ್ಮ ಡೊಮೆಸ್ಟಿಕ್ ಮೇಲೆ ಇನ್ವೆಸ್ಟ್ ಜಾಸ್ತಿ ಮಾಡಿ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ನಾವು ಹೈ ಸ್ಟೋರೇಜ್ ರಿಸರ್ವ್ ನ ಫೆಸಿಲಿಟೀಸ್ ನ ಬಿಲ್ಡ್ ಮಾಡಬೇಕು. ನಾವು ಆಲ್ಟರ್ನೇಟಿವ್ ಎನರ್ಜೀಸ್ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ನಾವು ಅದನ್ನ ಆಲ್ಟರ್ನೇಟಿವ್ಸ್ ನಾವು ಏನಿದೆ ಅಂತ ನಾವು ಹುಡುಕಿ ಅದ್ರ ಮೇಲೆ ನಾವು ಇನ್ವೆಸ್ಟ್ ಮಾಡಬೇಕು. ನಾವು ಅದು ಪ್ರೊಡಕ್ಷನ್ ಮಾಡಕ್ ಆಗುತ್ತಾ ಅಂತ ಪ್ರಯತ್ನ ಮಾಡಬೇಕು. ಯಾಕೆಂದ್ರೆ ನೀವು ನೋಡಿರ್ಬೋದು, ಈ ವರ್ಷದಲ್ಲಿ ವೆನೆಜುಲಾ ಮೇಲೆ ಅಟ್ಯಾಕ್ ಯಾವ್ದಕ್ಕೆ, ಬರೀ ಎನರ್ಜಿಗೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೆ. ಇವಾಗೂ ಅಷ್ಟೇ ಇರಾನ್, ಇರಾಕ್ ಎಲ್ಲ ಕಿತ್ತಾಡ್ತಿರೋದು ಇದೊಂದು ಎನರ್ಜಿ ಪ್ರಾಡಕ್ಟ್ಸ್ಗೆನೆ. ಯಾಕೆಂತಂದ್ರೆ ಇದೊಂದು ತುಂಬಾನೇ ಒಂದು ಜಸ್ಟ್ ಎನರ್ಜಿ ಪ್ರಾಡಕ್ಟ್ಸ್ ಆಗಿಲ್ಲ, ಇಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆಗಿಲ್ಲ, ಇದೊಂದು ಎಕನಾಮಿನ ಡಿಸ್ಟ್ರಕ್ಟ್ ಮಾಡೋ ಒಂದು ಕೆಪಾಸಿಟಿ ಹೊಂದಿದೆ, ಪವರ್ ಹೊಂದಿದೆ. ನಮ್ಮ ಹತ್ರ ಯಾವ ತರ ರಿಸರ್ವ್ಸ್ ಜಾಸ್ತಿ ಇದೆ, ಯಾವ ತರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಯಾವ ತರ ಈ ಆಯಿಲ್ ಪ್ರಾಡಕ್ಟ್ಸ್, ಕ್ರೂಡ್ ಆಯಿಲ್ ಪ್ರಾಡಕ್ಟ್ಸ್ ಜಾಸ್ತಿ ಇದೆಯೋ ಅವರ ಒಂದು ಎನರ್ಜಿ ಒಂದು ಲೆವೆಲ್ ತೋರಿಸ್ತಾ ಇದೆ, ಅವರ ಒಂದು ಪವರ್ ಲೆವೆಲ್ ತೋರಿಸ್ತಾ ಇದೆ. ಸೊ ಫ್ರೆಂಡ್ಸ್, ನೀವು ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ವೆರಿ ಮಚ್. ನಾನ್ ನಿಮ್ಮ ಜಗನ್ ಸಿಂಗ್ ಸೈನಿಂಗ್ ಆಫ್. ಇದೇ ತರ ನಾವು ತುಂಬಾ ರಿಲೇಟೆಡ್ ವಿಡಿಯೋಸ್ ತರ್ತಾ ಇರ್ತೀರಿ. Thank you very much for watching. I love you people.